ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಸ್ವಾಗತ. ಹಾಗೆ ಯಾರ್ಯಾರು ಇವತ್ತು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ಇವತ್ತಂತಲ್ಲ ಯಾವ ವಿಡಿಯೋನ ನೋಡಿದಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಒತ್ತಿ ನಾನು ಮುಂದೆ ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಮಂಗಳೂರು ಸೌತೆಕಾಯಿದು ಸಾಸಿವೆ. ಇದು ನಮ್ಮ ಮಂಗಳೂರು ಕಡೆನೇ ತುಂಬ ಫೇಮಸ್ಸು. ಈ ಮಂಗಳೂರು ಸೌತೆಕಾಯಿಯಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಅದರಲ್ಲಿ ಇವತ್ತೊಂದು ಸಾಸಿವೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಈಗ ಬೇಸಿಗೆ ಬರ್ತಾ ಇದೆ, ಸ್ವಲ್ಪ ವೆದರ್ ಎಲ್ಲ ಹೀಟ್ ಆಗಿರುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳೋಣ. ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಊಟದ ಮೊದಲಿಗೆ ಫಸ್ಟ್ ಇದನ್ನು ಹಾಕೊಂಡು ಊಟ ಮಾಡೋ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ. ಮಂಗಳೂರು ಸೌತೆಕಾಯಿನ ಈ ಥರವಾಗಿ ಹೆಚ್ಕೊಂಡಿದ್ದೀನಿ. ಈ ಥರ ಸ್ಲೈಸ್ ಮಾಡಿಕೊಂಡು ಆಮೇಲೆ ಸಣ್ಣ ಹೆಚ್ಕೋಬೇಕು. ಬೇಕಿದ್ರೆ ಈ ತಿರುಳನ್ನ ತೆಕ್ಕೋಬಹುದು, ಇಲ್ಲ ಅಂದರೆ ಇದ್ರ ಜೊತೆ ಹಾಕೋಬಹುದು. ಈ ತಿರುಳು ಕಹಿ ಇಲ್ಲ ಅಂದರೆ ಇದ್ರ ಜೊತೆನೆ ಹಾಕೋಬಹುದು. ಕಹಿ ಇತ್ತು ಅಂದರೆ ಇದನ್ನ ತೆಗೆದುಬಿಟ್ಟು ಬರೀ ಇದು ಮಾತ್ರನೇ ಹಾಕೋಬಹುದು. ಹಾಗಾಗಿ ನಂದು ಇದು ಕಹಿ ಇಲ್ಲ, ಹಾಗಾಗಿ ಇದ್ರ ಸಮೇತವಾಗಿ ಹಾಕಿದ್ದೇನೆ. ಹಾಗೆ ಸಿಪ್ಪೆನ ಬಿಸಾಡುವಂಥ ಅವಶ್ಯಕತೆನೇ ಇಲ್ಲ. ಇದರಿಂದ ಒಂದು ಗೊಜ್ಜನ್ನು ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ಇದರಲ್ಲಿ ಬಿಸಾಡುವಂಥ ಅಂಶನೇ ಇಲ್ಲ ಈ ಮಂಗಳೂರು ಸೌತೆಕಾಯಿಯಲ್ಲಿ. ಅದರಲ್ಲೂ ತುಂಬ ಬೆಳೆದಿರುವಂಥ ಈ ಥರ ಹಣ್ಣಾಗಿರುವಂಥ ಸೌತೆಕಾಯಿಯಲ್ಲಿ, ಎಲೆ ಸೌತೆಕಾಯಿಯಲ್ಲಿ ಅಷ್ಟೆಲ್ಲ ಬರುತ್ತೆ ಇಲ್ಲ ಅಂತಲ್ಲ, ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಈಗ ಮೊದಲಿಗೆ ಇದಕ್ಕೆ ಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಹಸಿ ತೆಂಗಿನಕಾಯಿನೇ ಚೆನ್ನಾಗಿರುತ್ತೆ, ಒಣಗಿರೋದೆಲ್ಲ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಬರಲ್ಲ. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ, ಅದನ್ನೇ ಯೂಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಹಸಿ ತೆಂಗಿನಕಾಯಿ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅನ್ನದ ಜೊತೆಗೆ ಅಂತಲ್ಲ, ದೋಸೆ ಜೊತೆಗೂ, ಖಾರ ಬೇಡ ಅನ್ಸಿರೋರು ದೋಸೆ ಜೊತೆಗೂ ಸಹಿತ ಇದನ್ನ ತಿನ್ಬೋದು. ದೋಸೆ, ರೊಟ್ಟಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ. ಈಗ ಕಾಯಿ ಹಾಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇನೆ ಹೆಚ್ಚಿರೋ ಸೌತೆಕಾಯಿನೂ ಹಾಕಂತಿದ್ದೀನಿ. ಮಾಡೋದು ತುಂಬ ಸಿಂಪಲ್ಲು, ತುಂಬ ಹೊತ್ತೇನು ಹಿಡಿಯಲ್ಲ, ಬೇಗ ಮಾಡ್ಕೋಬೋದು. ಹಾಗೆ ಇದನ್ನ ಮಾಡ್ಕೊಂಡು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಊಟ ಮಾಡೋರು ಎಲ್ಲ ಇದನ್ನ ಮಾಡಿಕೊಂಡು ಊಟ ಮಾಡ್ಬೋದು. ಇದಕ್ಕೆ ಈಗ ಒಂಚೂರು ಉಪ್ಪು ಹಾಕೊಂತಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ನನಗೆ ಬೇಕಿದ್ರೆ ಕಮ್ಮಿ ಆದರೆ ಮತ್ತೆ ಹಾಕ್ಕೊಬಹುದು. ಸೌತೆಕಾಯಿ ಜಾಸ್ತಿನೇ ಇರಬೇಕು, ಕಾಯಿ ಕಮ್ಮಿ ಇರಬೇಕು. ಇದನ್ನ ಈಗ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಬೇಕಿರೋರು ಇದಕ್ಕೆ ಹಸಿಮೆಣಸನ್ನಾದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ಹಸಿಮೆಣಸು ಈಗ ಬೇಡ ಅಂತಿದ್ರೆ ಕೊನೆಗೆ ಒಗ್ಗರಣೆಯಲ್ಲಿ ಮೆಣಸುಗಳನ್ನ ಹಾಕಿ, ಜಾಸ್ತಿ ಖಾರ ಇರುವಂತ ಮೆಣಸುಗಳನ್ನ ಹಾಕಿ ಒಗ್ಗರಣೆ ಹಾಕೋಬಹುದು. ನನಗೆ ಇದು ಕಾಯಿ ಮತ್ತೆ ಸೌತೆಕಾಯಿ, ಉಪ್ಪು ಇದಿಷ್ಟನ್ನ ರುಬ್ಕೊಂಡ್ಬರ್ತೀನಿ. ಈಗ ಈ ಸೌತೆಕಾಯಿದ ರುಬ್ಕೊಂಡಿದ್ದೀನಿ. ನೀರೇನು ಹಾಕೊಳ್ಳೋದು ಬೇಡ, ಸೌತೆಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಹಾಗೆ ರುಬ್ಕೋಬಹುದು, ನೈಸಾಗಿ ರುಬ್ಬುತ್ತೆ. ಈಗ ಒಂದು ಪಾತ್ರೆ ತಕ್ಕೊಂತಾ ಇದ್ದೀನಿ. ಮಾಡಕ್ಕೆ ಈಸಿ ಅಂದ್ರೆ ಅಷ್ಟು ತುಂಬಾ ಈಸಿ. ಇದಕ್ಕೆ ಮತ್ತೇನು ಮಜ್ಜಿಗೆ ಏನು ಬೇಡ, ಯಾಕಂದ್ರೆ ಸೌತೆಕಾಯಿನೇ ಹುಳಿ ಅಂಶ ಇರೋದ್ರಿಂದ ಮತ್ತೇನು ಹುಳಿ ಹಾಕುವಂತ ನೆಸೆಸಿಟಿ ಇಲ್ಲ. ಚೂರು ನೀರಲ್ಲಿ ಮಿಕ್ಸಿನ ತೊಳೆದ್ಬಿಟ್ಟು ಹಾಕ್ತೀನಿ. ಈಗ ಮಿಕ್ಸಿಯಲ್ಲಿದೆ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನು ಬೇಕಿದ್ರೆ ಹಾಗೆ ನೀರು ಹಾಕ್ಕೋಬಹುದು.
ಇದು ತುಂಬಾ ತೆಳ್ಳ ಇದ್ರೂ ಚೆನ್ನಾಗಿರಲ್ಲ, ತುಂಬಾ ದಪ್ಪ ಇದ್ರೂ ಚೆನ್ನಾಗಿರಲ್ಲ, ಮೀಡಿಯಂ ಆಗಿರ್ಬೇಕು. ಚೂರು ನೀರು ಹಾಕ್ತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ. ಎಣ್ಣೆಗೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋದು. ಮುಗ್ದೇ ಹೋಯ್ತು, ಆಲ್ಮೋಸ್ಟ್ 90% ಮುಗ್ದಿದೆ. ನಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ಫುಲ್ ಸಾಸಿವೆನೆ ಮುಗ್ದೋಗುತ್ತೆ. ಒಗ್ಗರಣೆ ಹಾಕೊಳ್ಳೋಣ. ಈಗ ಒಗ್ಗರಣೆ ಹಾಕೊಂತ ಇದ್ದೀನಿ. ಚೂರು ತುಪ್ಪ ಹಾಕಿದ್ದೀನಿ, ಹಾಗೆ 1 ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ. ಇದನ್ನ ತುಪ್ಪದಲ್ಲಿ ಬೇಕಾದ್ರೂ ಒಗ್ಗರಣೆ ಹಾಕ್ಬೋದು. ಸಾಸಿವೆ ಆದ್ರಿಂದ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ತುಪ್ಪ ಎಣ್ಣೆನ ಮಿಕ್ಸ್ ಮಾಡ್ಬೋದು. ಇಲ್ಲ ಅಂದ್ರೆ ಬರೀ ಎಣ್ಣೆಲಿ ಬೇಕಾದ್ರೆ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಆದ್ರೆ ತುಪ್ಪದಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ತುಂಬಾ ಕಾದಿದೆ. ಅದಕ್ಕೀಗ ಉದ್ದಿನ ಬೇಳೆ ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ 2 ಮಜ್ಜಿಗೆ ಮೆಣಸು ಹಾಕ್ತಾ ಇದ್ದೀನಿ. ಮಜ್ಜಿಗೆ ಮೆಣಸಾದ್ರೂ ಹಾಕೋಬಹುದು, ಇಲ್ಲ ಬ್ಯಾಡಗೆ ಮೆಣಸಾದ್ರೂ ಹಾಕೋಬಹುದು, ಯಾವ್ದು ಬೇಕಿದ್ರೂ ಹಾಕೋಬಹುದು ನಿಮ್ಮ ಟೇಸ್ಟಿಗೆ. ಹಾಗೆ ಒಂಚೂರು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ನಾನು ರುಬ್ಬಕ್ಕೆ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ಅಂದ್ರೆ ಅದು ರುಬ್ಬಿದಾಗ ಅದು ಸಾಸಿವೆ ಕಲರ್ ಚೇಂಜ್ ಆಗ್ಬಿಡುತ್ತೆ, ವೈಟ್ ಹೋಗಿ ಒಂಥರ ಬ್ರೌನ್ ಕಲರಿಗೆ ಬಂದ್ಬಿಡುತ್ತೆ. ಇದೀಗ ಒಗ್ಗರಣೆ ಆಗಿದೆ. ಈಗ ಸಾಸಿವೆಗೆ ಹಾಕೊಂತ ಇದ್ದೀನಿ. ಈಗ ಇದನ್ನ ಹಾಕೊಂತ ಇದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಏನು ಬೇಕೇ ಅಂತೇನಿಲ್ಲ, ಇದ್ರೂ ಒಗ್ಗರಣೆಗೆ ಹಾಕೋಬಹುದು. ನಾನು ಹಾಕಿಲ್ಲ, ಮರ್ತೋಯ್ತು. ಒಗ್ಗರಣೆಗೆನೆ ಹಾಕೋಬೇಕು, ಹಾಕೋದಾದ್ರೆ ರುಬ್ಬಕ್ಕೆಲ್ಲ ಹಾಕ್ಬಾರ್ದು. ಈಗ ಸಾಸಿವೆ ರೆಡಿ ಆಗಿದೆ. ಇದನ್ನ ಅನ್ನದ ಜೊತೆಗೆ ತಿನ್ಬೋದು. ಹಾಗೆ ದೋಸೆ ಇದ್ರೆ ದೋಸೆಗೆ ಹಾಕೋಬಹುದು, ರೊಟ್ಟಿಗೆ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಮಾಡ್ಕೊಂಡು. ಹಾಗೆ ಇದ್ರ ಜೊತೆಗೆ ಮಜ್ಜಿಗೆ ಮೆಣಸನ್ನು ಹುರಿದಿದ್ದೀನಿ. ಮಜ್ಜಿಗೆ ಮೆಣಸಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಪ್ಪಳ ಸಂಡಿಗೆ ಇದ್ರೆ ಅದನ್ನಾರು ಮಾಡ್ಕೋಬಹುದು, ಇಲ್ಲಾಂದ್ರೆ ಪಲ್ಯ ಮಾಡಿದ್ದಿದ್ರೆ ಇದನ್ನ ಕಲ್ಸ್ಕೊಂಡು ಪಲ್ಯದ ಜೊತೆ ನಂಚ್ಕೊಂಡು ತಿನ್ಬೋದು. ಯಾವ್ದ್ರ ತರ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಾಂದ್ರೆ ಊಟಕ್ಕೆ ಮೊದ್ಲೇನೆ ಒಂದ್ 4 ತುತ್ತು ಇದನ್ನ ಊಟ ಮಾಡ್ಕೊಂಡು ಆಮೇಲೆ ಸಾಂಬಾರು ಸಾರು ಏನಿದೆ ಅದನ್ನ ಹಾಕೊಂಡು ಊಟ ಮಾಡ್ಬೋದು. ಯಾವ ತರ ಆಪ್ಷನ್ ಬೇಕಾದ್ರೂ ಮಾಡ್ಕೋಬಹುದು. ಅದರಿಂದ ಎಲ್ಲರೂ ಒಂದ್ಸತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ನಾಳೆ ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.